ದಾವಣಗೆರೆ ಉಪಚುನಾವಣೆಯ ರಾಜಕಾರಣದಲ್ಲಿ ಮುಸ್ಲಿಮರ ದಿಟ್ಟತನ ಹಾಗೂ ಮುಸ್ಲಿಂ ಸ್ವತಂತ್ರ ಅಭ್ಯರ್ಥಿಗಳ ಸ್ಪರ್ಧೆ ಹಾಗೂ ಕ್ಷೇತ್ರದಲ್ಲಿ ಪ್ರತಿಭಟಿಸಿದ ರೀತಿಗಳು ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇಡೀ ರಾಷ್ಟ್ರದಲ್ಲಿ ಸುದ್ದಿಯಾಗಿದೆ. ಇದು ದಾವಣಗೆರೆಯ ಮಾದರಿ ರಾಜಕಾರಣ ಅಂತ ಕರೆಯಲಾಗ್ತಾ ಇದೆ. ಇದು ರಾಷ್ಟ್ರಮಟ್ಟದಲ್ಲಿ ಮುಸ್ಲಿಮರು ತಮ್ಮ ಸಾಂಪ್ರದಾಯಿಕ ನೆಚ್ಚಿನ ಪಕ್ಷ ದಶಕಗಳಿಂದಲೂ ನಿಷ್ಠೆಯನ್ನ ತೋರುತ್ತಾ ಬಂದಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವ ಬೆಂಬಲವನ್ನ ಮತ್ತೆ ಪುನರ್ ವಿಮರ್ಶೆಗೆ ಒಳಪಡಿಸುವ ಕಾಲ ಬಂದಿದೆ ಹಾಗೂ ಒಗ್ಗೂಡುವ ಕಾಲ ಬಂದಿದೆ ಎಂದು ಚರ್ಚೆಯಾಗ್ತಾ ಇದೆ. ಇದು ಕೇವಲ ಕಾಂಗ್ರೆಸ್ಗೆ ಮಾತ್ರವಲ್ಲದೆ ಮುಸ್ಲಿಮರಿಗೂ ಕೂಡ ತಮ್ಮ ಮುಂದಿನ ನಡೆಯ ಬಗ್ಗೆ ಸ್ಪಷ್ಟ ಎಚ್ಚರಿಕೆಯಾಗಿದೆ. ಮುಸ್ಲಿಂ, ದಲಿತ ಹಾಗೂ ಹಿಂದುಳಿದ ವರ್ಗಗಳನ್ನ ಕಾಂಗ್ರೆಸ್ ಪಕ್ಷ ಮತಪೆಟ್ಟಿಗೆಯಾಗಿ ಬಳಸಿಕೊಂಡಿದೆ ಅನ್ನೋ ಆರೋಪ ರಾಜಕೀಯ ವಲಯದಲ್ಲಿ ಆಗಾಗ ಕೇಳಿ ಬರ್ತಾ ಇತ್ತು. ದಶಕಗಳ ಕಾಲ ಈ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಿರುವುದಾಗಿ ಹೇಳಿಕೊಂಡ್ರು ಅವರ ನಿಜವಾದ ರಾಜಕೀಯ, ಸಾಮೂಹಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಬೇಕಾದ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಲು ಕಾಂಗ್ರೆಸ್ ವಿಫಲವಾಗಿದೆ ಅನ್ನೋ ಟೀಕೆಗಳು ಕೇಳಿ ಬರ್ತಿವೆ. ಚುನಾವಣಾ ಸಮಯದಲ್ಲಿ ಮಾತ್ರ ಭರವಸೆಗಳು, ಘೋಷಣೆಗಳನ್ನು ನೀಡಲಾಗುತ್ತೆ. ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಮಯದಲ್ಲಿ ಈ ಸಮುದಾಯಗಳನ್ನು ನಿರ್ಲಕ್ಷಿಸಲಾಗುತ್ತೆ ಅನ್ನೋ ಅಸಮಾಧಾನ. ಈ ಸಮುದಾಯದ ಭಾವನೆಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋ ಬದಲು ಶಿಕ್ಷಣ, ಉದ್ಯೋಗ, ಸಮಾನ ಅವಕಾಶಗಳ ಮೂಲಕ ಶಾಶ್ವತ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಇಲ್ಲದಿದ್ದರೆ ಮುಸ್ಲಿಮರಲ್ಲಿ ಕಾಂಗ್ರೆಸ್ ಮೇಲಿನ ನಂಬಿಕೆ ಕುಗ್ಗೋ ಸಾಧ್ಯತೆ ಇದೆ. 2014ರ ನಂತರ ರಾಷ್ಟ್ರ ಮಟ್ಟದಲ್ಲಿ ಹಲವು ಚುನಾವಣೆಗಳು, ರಾಜ್ಯಗಳಲ್ಲಿ ತೀವ್ರ ಕುಸಿತ ಅನುಭವಿಸಿದ್ದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇತ್ತೀಚಿನ ಹಲವು ಪ್ರಬುದ್ಧ ನಿರ್ಧಾರಗಳಿಂದ, ತನ್ನ ಕೆಲ ನಡೆಗಳಿಂದ ರಾಷ್ಟ್ರಮಟ್ಟದಲ್ಲಿ ಮತ್ತು ವಿವಿಧ ಪಕ್ಷಗಳ ತಂಡಗಳನ್ನು ಒಳಗೊಂಡು ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ತಾ ಸಾಗ್ತಾ ಇದೆ. ಸುಮಾರು 3ರಿಂದ 4 ದಶಕಗಳಿಂದ ಕುಟುಂಬದ ಹಿಡಿತದಲ್ಲೇ ಇದ್ದ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನ ದಲಿತರೊಬ್ಬರಿಗೆ ವರ್ಗಾಯಿಸಿದ್ದು ಅಲ್ಲದೆ ಕುಟುಂಬ ರಾಜಕಾರಣದಿಂದ ಹಿಂದೆ ಸರಿದು ಹಲವು ಹಿಂದುಳಿದ ವರ್ಗಗಳಿಗೆ ಮತ್ತು ಮುಸ್ಲಿಂ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಾಧಾನ್ಯತೆ ನೀಡಿ ಪಕ್ಷವನ್ನ ಮುನ್ನಡೆಸಲು ಅವಕಾಶ ನೀಡಿದೆ. ಅಲ್ಲದೆ INDIA ಕೂಟ ರಚಿಸಿಕೊಂಡು ಹಲವು ಪಕ್ಷಗಳ ವಿಶ್ವಾಸ ಗಳಿಸಿ ರಾಷ್ಟ್ರ ಮಟ್ಟದಲ್ಲಿ ತನ್ನ ಪ್ರಗತಿಯನ್ನ ದಾಖಲಿಸಿಕೊಳ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಇತ್ತೀಚಿನ ಸಂಸದೀಯ ಚರ್ಚೆಗಳಲ್ಲಿ ರಾಹುಲ್ ಗಾಂಧಿಯವರ ಪ್ರಬುದ್ಧ ಮಾತುಗಳು, ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ದಿಟ್ಟ ನಿರ್ಧಾರ, ಆಡಳಿತ ಪಕ್ಷವನ್ನ ಎದುರು ಹಾಕೊಳ್ಳೋ ರೀತಿ, ನೈತಿಕವಾಗಿ ಅದನ್ನ ಕಟ್ಟಿ ಹಾಕೋ ರೀತಿ, ರಾಷ್ಟ್ರ ಮಟ್ಟದಲ್ಲಿ ಹಲವು ಪಕ್ಷಗಳು ಅವರೊಂದಿಗೆ ಸೇರುವ ರೀತಿ ಉತ್ತಮ ನಡೆಯ ಮೂಲಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದರೆ ಕರ್ನಾಟಕದಲ್ಲಿ ಇದಕ್ಕೆ ತದ್ವಿರುದ್ಧ ನಡೆಗಳು ಕಂಡು ಬರ್ತಾ ಇದ್ದು, ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರಿಗೆ 2013ರಿಂದ 2018ರವರೆಗೆ ಇದ್ದ ಪ್ರಾತಿನಿಧ್ಯ ಹಾಗೂ ಮನ್ನಣೆಗಳು ಸಿಗ್ತಾ ಇಲ್ಲ ಅನ್ನೋ ಜನಾಭಿಪ್ರಾಯ ಮೂಡ್ತಾ ಇದೆ. ಇದಕ್ಕೆ ಒಳ ಮೀಸಲಾತಿಯ ನಿರ್ಧಾರಗಳ ಗೊಂದಲ, ಕಾಂತರಾಜ್ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಮುಂದಕ್ಕೆ, ಜಾತಿ ಗಣತಿಯ ಗೊಂದಲ ಸೇರಿದ ಹಾಗೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಹಂಚಿಕೆಯ ವೇಳೆ ಕೈಗೊಂಡ ನಿರ್ಧಾರ, ಚುನಾವಣಾ ನಂತರದ ಶಿಸ್ತು ಕ್ರಮಗಳು ಕಾಂಗ್ರೆಸ್ ಬಗ್ಗೆ ತಿರಸ್ಕಾರದ ಭಾವನೆಯನ್ನ ಅಲ್ಪಸಂಖ್ಯಾತ ಹಾಗೂ ದಲಿತ ವರ್ಗಗಳಲ್ಲಿ ಮೂಡುವಂತೆ ಮಾಡಿದೆ. ಹೌದು, ದಾವಣಗೆರೆಯಲ್ಲಿ ನಡೆದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ವೇಳೆ ಮುಸ್ಲಿಂ ಸೇರಿದ ಹಾಗೆ ಅಹಿಂದ ವರ್ಗದ ಹಿತಾಸಕ್ತಿಯನ್ನ ಕಾಂಗ್ರೆಸ್ ಕಡೆಗಣಿಸಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಬಹುಸಂಖ್ಯಾತ ವರ್ಗವನ್ನ ಕಡೆಗಣಿಸಿ ಬಲಾಢ್ಯ ಲಿಂಗಾಯತ ಸಮುದಾಯ ಹಾಗೂ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರುವುದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ನೀಡದಿರೋದಕ್ಕೆ ಪಕ್ಷದ ಸಾಂಪ್ರದಾಯಿಕ ನಡೆ ಕಾರಣ ಅಂತ ಸಮರ್ಥಿಸಿಕೊಳ್ಳೋ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ದು, ಇದೇ ನಿರ್ಧಾರವನ್ನ ತನ್ನ ಹಲವು ಹಿಂದಿನ ಚುನಾವಣೆಗಳಲ್ಲಿ ಮುರಿದಿದ್ದನ್ನ ಕಾಂಗ್ರೆಸ್ ಮರೆತಂತಿದೆ ಅನ್ನುವಂಥ ಟೀಕೆ ವ್ಯಕ್ತವಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ದಾವಣಗೆರೆ ಉಪಚುನಾವಣೆಯ ನಂತರವಾದರೂ ಮುಸ್ಲಿಮರ ಅಸಮಾಧಾನವನ್ನ ತಣ್ಣಗಾಗಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಕಾಂಗ್ರೆಸ್ ಗಂಭೀರ ಚಿಂತನೆ ಮಾಡಬೇಕಿತ್ತು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ತನ್ನ ರಾಜಕೀಯ ನಡೆಯ ಬಗ್ಗೆ ಆತ್ಮಾವಲೋಕನಕ್ಕೆ ಸಿದ್ಧವಿಲ್ಲದ ಪಕ್ಷ ಚುನಾವಣೆಯ ನಂತರ ಹಲವು ಅಲ್ಪಸಂಖ್ಯಾತ ನಾಯಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇದೆ. ಎಲ್ಲ ನಿರ್ಧಾರಗಳು ಸಮುದಾಯದಲ್ಲಿ ಮುಸ್ಲಿಮರನ್ನ ಪಕ್ಷದಲ್ಲಿ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ. ಅಲ್ಲದೆ ಮುಸ್ಲಿಂ ನಾಯಕರ ಮೇಲೆ ಎತ್ತುಕಟ್ಟೋ ಕ್ರಮ ನಡೀತಿದೆ ಅನ್ನೋ ಭಾವನೆ ಬೆಳೆದಿದೆ. ಕಾಂಗ್ರೆಸ್ ಪಕ್ಷವನ್ನ ಪುನರ್ ವಿಮರ್ಶೆಗೆ ಒಳಪಡಿಸುವ ರೀತಿ ಚರ್ಚೆಯಾಗ್ತಾ ಇದ್ದು, ಪರ್ಯಾಯ ಹಾಗೂ ರಾಜಕಾರಣದ ಬಗ್ಗೆ ಸಮಾಜದ ಹಿರಿಯರು ಹಾಗೂ ಯುವಕರಲ್ಲಿ ಮಾತುಕತೆ ಜೋರಾಗಿದೆ.
ದಾವಣಗೆರೆಯ ರಾಜಕೀಯ ಗೊಂದಲಗಳನ್ನು ಪರಿಹರಿಸುವ ಹೊಣೆಗಾರಿಕೆ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲಿದೆ. ಆದರೆ ಎಲ್ಲ ಬೆಳವಣಿಗೆಗಳು 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಅಲ್ಪಸಂಖ್ಯಾತರು, ದಲಿತರು, ಜಾತ್ಯತೀತ ಶಕ್ತಿಗಳನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅವರು ಪಕ್ಷದಿಂದ ದೂರ ಸರಿಯೋ ಸಾಧ್ಯತೆ ಹೆಚ್ಚು. ಈ ನಡುವೆ ಮತ್ತೆ ಸಾಚಾರ್ ವರದಿಯ ಅಂಶಗಳು ಮುನ್ನೆಲೆಗೆ ಬಂದಿವೆ. ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿ ಅತ್ಯಂತ ತಳಮಟ್ಟದಲ್ಲಿದೆ ಅಂತ ವರದಿಯಾಗಿದೆ. 2006ರಲ್ಲಿ ಬಿಡುಗಡೆಗೊಂಡ ಈ ವರದಿ ಮುಸ್ಲಿಮರು ಶಿಕ್ಷಣ, ಉದ್ಯೋಗ ಮತ್ತು ಆರ್ಥಿಕ ಅವಕಾಶಗಳಲ್ಲಿ ಹಿಂದುಳಿದಿರೋದನ್ನು ವಿವರವಾಗಿ ದಾಖಲಿಸಲಾಗಿದೆ. ಸಾಚಾ ಸಮಿತಿ ವರದಿ ಪ್ರಕಾರ ಭಾರತದಲ್ಲಿ ಮುಸ್ಲಿಂ ಸಮುದಾಯದ ಶಿಕ್ಷಣ ಹಾಗೂ ಗಮನಾರ್ಹ ಹಿನ್ನಡೆ ಕಂಡುಬರ್ತಾ ಇದೆ. ಮುಸ್ಲಿಮರ ಶಿಕ್ಷಣ ಮಟ್ಟ ಸುಮಾರು 59% ಮಾತ್ರ ಇದ್ದು, ದೇಶದ ಸರಾಸರಿ 74.01% ಹಾಗೂ ದಲಿತರ ಶಿಕ್ಷಣ ದರ 66.07%ಗಿಂತ ಕಡಿಮೆಯಾಗಿದೆ. ಶಾಲೆ ಬಿಟ್ಟು ಹೋಗುವ ಪ್ರಮಾಣ ಹೆಚ್ಚಿರುವುದರಿಂದ 17% ವಿದ್ಯಾರ್ಥಿಗಳು ಮಾತ್ರ ಹೈಸ್ಕೂಲ್ ಮಟ್ಟವನ್ನು ತಲುಪ್ತಾರೆ. ಉನ್ನತ ಶಿಕ್ಷಣದಲ್ಲಿ ಅವರ ಪಾಲು 4ರಿಂದ 5%. ಉದ್ಯೋಗ ಕ್ಷೇತ್ರದಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಗಳಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಸುಮಾರು 4.9%. IAS, IPS ಮುಂತಾದ ಉನ್ನತ ಸೇವೆಗಳಲ್ಲಿ 3%ಗಿಂತ ಕಡಿಮೆ. ಪೊಲೀಸ್ ಇಲಾಖೆಯಲ್ಲಿ 6% ಅಂತ ಮಾಹಿತಿ ಇದೆ. ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದುವರೆಗೂ ತನ್ನ ಸುಭದ್ರ ಮತ ಬ್ಯಾಂಕ್ ಆಗಿ ಪರಿವರ್ತಿಸಿಕೊಂಡಿರುವ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವ ಕೊಡುಗೆ ಆದರೂ ಏನು ಅನ್ನೋದನ್ನು ಈಗಲಾದರೂ ಸ್ಪಷ್ಟಪಡಿಸಬೇಕಿದೆ. ಸಾಚಾರ್ ವರದಿ ಬಂದ ನಂತರ ಮುಸ್ಲಿಂ ಸಮುದಾಯದ ಏಳಿಗೆಗೆ ಕಾಂಗ್ರೆಸ್ ಯಾವುದೇ ಪ್ರಮುಖ ಯೋಜನೆಗಳನ್ನು ರೂಪಿಸಿಲ್ಲ ಅನ್ನೋ ಅಸಮಾಧಾನ ಇದೆ. ಅಲ್ಲದೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯ ಅಭಿವೃದ್ಧಿಯ ಸೂಚ್ಯಂಕ ಅಷ್ಟೇನೂ ಏರಿಕೆ ಕಾಣದೆ ಕೆಳಮಟ್ಟದಲ್ಲೇ ಇದ್ದು, ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ನೋಡುತ್ತೀಯೇ ಅನ್ನೋ ಆತಂಕ ಆ ಸಮುದಾಯದಲ್ಲಿ ಕಾಡ್ತಾ ಇದೆ.